ನಮಸ್ಕಾರ. ದಿಸ್ ಈಸ್ ಮೈ ಫಸ್ಟ್ ವಿಡಿಯೋ. ನನ್ನ ಹೆಸರು ಕಾವ್ಯ ಅಂತ. ವೆಲ್ಕಮ್ ಟು ಮೈ ಚಾನಲ್ ಕವಿ ಚಾನಲ್ಸ್. ಇವತ್ತು ನಾನು ಫಸ್ಟ್ ಸ್ವೀಟಿಂದ ಸ್ಟಾರ್ಟ್ ಮಾಡೋಣ ಅಂತ ಸ್ವೀಟ್ ಮಾಡ್ತಾಯಿದ್ದೀನಿ. ಏನು ಸ್ವೀಟ್ ಅಂತೀರಾ? ಕೊಬ್ಬರಿ ಬರ್ಫಿ. ಎಲ್ರಿಗೂ ಚಿಕ್ಕ ವಯಸ್ಸಲ್ಲೆಲ್ಲ ಕೊಬ್ಬರಿ ಬರ್ಫಿ ಅಂದರೆ ತುಂಬ ಇಷ್ಟ ಇರುತ್ತೆ. ಆದರೆ ಇವಾಗ ಎಲ್ಲಿ ಸಿಗ್ತಾ ಇರಲ್ಲ, ಮನೆಯಲ್ಲೇ ಮಾಡಿ ತಿನ್ನಬೇಕು. ಅದಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಈಸಿ, ಬರೀ ಎರಡೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಬಿಟ್ಟು ಕೊಬ್ಬರಿ ಬರ್ಫಿನ ಮಾಡ್ತಾಯಿದ್ದೀನಿ. 2 ಕಪ್ ಆಗೋಷ್ಟು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಹಾಗೆ ತುರಿದಿದ ಮೇಲೆ ಬರುತ್ತಲ್ವ ಪೀಸ್ಗಳು, ಅವನು ಸಹ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇವಾಗ ನೋಡ್ತಾ ಇದ್ದೀರಲ್ವ, ಈ ರೀತಿ ತೆರೆಯಾಗಿ ಮಿಕ್ಸಿನ ಹಾಕ್ಕೊಳ್ಳಿ. ಇದನ್ನು ಒಂದು ಪಕ್ಕಕ್ಕೆ ಸೈಡಿಗೆ ಇಟ್ಬಿಡೋಣ. ಇವಾಗ ಒಂದು ಬಾಣಲೆಗೆ ಯಾವ ಕಪ್ಪಲ್ಲಿ ಕೊಬ್ಬರಿ ತೊಗೊಂಡಿರ್ತೀರಲ್ವ, ಆ ಕಪ್ ಅಳತೆಲಿ 1 ಕಪ್ ಸಕ್ಕರೆಗೆ ಅರ್ಧ ಕಪ್ನಷ್ಟು ನೀರನ್ನ ಹಾಕ್ಕೊಳ್ಳಿ. ಇವಾಗ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಸಕ್ಕರೆ ಕರಗೋ ಮಟ್ಟ ಸ್ಟಿರ್ ಮಾಡ್ತಾ ಇರಬೇಕು. ಇವಾಗ ನೋಡಿ, ಸಕ್ಕರೆ ನಿಧಾನವಾಗಿ ಕರಗ್ತಾ ಇದೆ. ಸಕ್ಕರೆ ಚೆನ್ನಾಗಿ ಕರಗಿ 2 ಮಿಕ್ಸ್ ಆಗಬೇಕು. ಇವಾಗ ನಾನು ಇದಕ್ಕೆ ಏಲಕ್ಕಿ ಮತ್ತು ಸಕ್ಕರೆನ ಮಿಕ್ಸ್ ಮಾಡಿ ಪುಡಿ ಮಾಡಿರೋದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಏಲಕ್ಕಿನೂ ಸಹ ಹಾಕ್ಬೋದು. ಇವಾಗ ಸ್ಟಿರ್ ಮಾಡಿ ನೋಡಿ, ಈ ರೀತಿ ಸ್ವಲ್ಪ ಅಂಟಾಗಿ ಬರಬೇಕು. ಅಂಟಾಗಿ ಬಂದರೆ ಸಾಕು, ಜಾಸ್ತಿ ಬಿಸಿ ಮಾಡೋಕ್ಕೂ ಹೋಗಬೇಡಿ. ಇವಾಗ ಕೊಬ್ಬರಿ ಪುಡಿ ಇದೆಲ್ಲ ಇದನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಹಾಕಿಬಿಟ್ಟು ಇದನ್ನ ಸ್ಟಿರ್ ಮಾಡ್ತಾನೇ ಇರಬೇಕು, ಒಂದು 5ರಿಂದ 10 ನಿಮಿಷದ ತನಕ. ಇವಾಗ ಇದನ್ನು ಯಾಕೆ ಸ್ಟಿರ್ ಮಾಡ್ತಾ ಇರಬೇಕು ಅಂತಂದರೆ, ಇದು ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ. ಆಮೇಲೆ ಇಲ್ಲಿ ನೋಡಿ, ಇವಾಗ ನೋಡಿ ಸರಿಸಿದ್ರೆ ಯಾವ ರೀತಿ ಪಾಕ ಬಿಡ್ತಿದೆಯಲ್ಲ, ಸಕ್ಕರೆ ಥರ, ನೀರು ಥರ, ಆ ಟೈಪು ಬಿಡಬಾರ್ದು ಅಲ್ಲಿ ತನಕನೂ. ಆಮೇಲೆ ಅಂಟಾಗುತ್ತೆ. ಇದು ಎಷ್ಟು ಬೇಯಿಸ್ತಾ ಹೋಗ್ತಿರಲ್ವ, ಆವಾಗ ಗಟ್ಟಿ ಆಗ್ತಾ ಗಟ್ಟಿ ಆಗ್ತಿದೆ ಅಂತಂದರೆ ಅದು ಸಕ್ಕರೆ ಪಾಕ ಕೊಬ್ಬರಿಲಿ ಹೀರ್ಕೋತಾ ಇದೆ, ಅಂದರೆ 2 ಮಿಕ್ಸ್ ಆಗ್ತಾಯಿದೆ ಅಂತ ಅರ್ಥ. ಇವಾಗ ನಾವು ಸ್ಟಿರ್ ಮಾಡ್ತಾನೆ ಇರಬೇಕು, ಯಾಕಂದರೆ ಇಲ್ಲಾಂದರೆ ಹೊತ್ಬಿಡುತ್ತೆ ಅದು. ಅದಕ್ಕೆ ನೋಡ್ತಾ ಇದ್ದೀರಲ್ವ, ಇಲ್ಲಿ ನಾನು ಹೇಗೆ ಸ್ಟಿರ್ ಮಾಡ್ತಾನೇ ಇದ್ದೀನಿ ಅಂತ. ಒಂದು 5 to 10 ಮಿನಿಟ್ಸ್ ಮಾತ್ರ ಸ್ಟಿರ್ ಮಾಡ್ತಾನೆ ಇರಬೇಕು. ಇಲ್ಲಿ ನಾನು ಒಂದು ಪ್ಲೇಟ್ಗೆ, ನೀವು ತುಪ್ಪನಾದರೂ ತೊಗೊಳ್ಳಿ, ಎಣ್ಣೆನಾದರೂ ತೊಗೊಳ್ಳಿ. ನಾನಿಲ್ಲಿ ಎಣ್ಣೆ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ತಟ್ಟೆ ತುಂಬ ಈ ರೀತಿ ಸೌರಿ ಎಲ್ಲ ಫುಲ್ ತಟ್ಟೆ ತುಂಬ ಎಣ್ಣೆನ ಸ್ಪ್ರೆಡ್ ಮಾಡಬೇಕು. ಇವಾಗ ನೋಡಿ, ಇವಾಗ ಯಾವ ರೀತಿ ಗಟ್ಟಿ ಆಗ್ತಾ ಬರ್ತಾಯಿದೆ. ಇವಾಗ ನೋಡಿ ಹೇಗೆ ಒಂದಕ್ಕೊಂದು ಹತ್ಕೊಂಡಿದೆ. ಇವಾಗ ನೋಡಿ ಇನ್ನೂ ಸ್ವಲ್ಪ, ಇವಾಗ ಅಂಟಾಗ್ತಾ ಬರ್ತಾಯಿದೆ ನೋಡಿ. ಈ ರೀತಿ ಬರಬೇಕು. ಇವಾಗ ನಾನು ಇದನ್ನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಎಣ್ಣೆ ಹಚ್ಚಿಟ್ಟಿದ್ವಲ್ಲ ಆ ತಟ್ಟೆಗೆ. ಇವಾಗ ಸ್ವಲ್ಪ ಸ್ಪೂನಲ್ಲಾದರೂ ಅನ್ನಿ ಅಥವಾ ಕೈಯಲ್ಲಾದರೂ ಅನ್ನಿ. ನಾನಿಲ್ಲಿ ಸ್ವಲ್ಪ ಸ್ಪೂನಿಂದ ಅಗಲ ಮಾಡಿಬಿಟ್ಟು ಕೈಲಿ ಮಾಡ್ತಾಯಿದ್ದೀನಿ. ಕೈಲಿ ತಟ್ಬಿಟ್ಟು ಅಂತ ಬೇಕಿದ್ದರೆ ಎಣ್ಣೆ ಹಚ್ಕೊಳ್ಳಿ ಅಥವಾ ನೀರಿಂದಾದರೂ ಹಚ್ಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ ಬಡ್ದಿದ್ದೀನಿ. ಇವಾಗ ನಾವು ಸ್ವಲ್ಪ ಬಿಸಿ ಇದ್ದಾಗಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಆರಿದ ಮೇಲೆ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಈ ರೀತಿ ನೋಡಿ, ನಿಮಗೆ ಚಿಕ್ಕದಾಗಿ ಬೇಕಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಕಟ್ ಮಾಡ್ಕೊಳ್ರಿ. ನಾನಿಲ್ಲಿ ಮೀಡಿಯಮ್ ಸೈಜಾಗಿ ಕಟ್ ಮಾಡ್ತಾಯಿದ್ದೀನಿ. ಈ ರೀತಿ ಹೊಳಿಸ್ಕೊಂಡ್ಬಿಟ್ಟು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಬೇಕಿದ್ದರೆ ನೀವು ಡೈಮಂಡ್ ಶೇಪಲ್ಲಿ ಹಾಕೋಬೋದು. ಕೆಲವೊಂದಿಷ್ಟು ಜನ ಕೊಬ್ಬರಿ ಬರ್ಫಿ ಅಂದ ತಕ್ಷಣ ತುಂಬ ಕಷ್ಟ ಮಾಡೋದು ಅಂತಾರೆ. ಏನಿಲ್ಲ, ಸಿಂಪಲ್ಲಾಗಿ ಇಷ್ಟೇ ಮಾಡೋದು, ಅದರಲ್ಲಿ ಏನಿರಲ್ಲ. ಇವಾಗ ನಾವು ಇದನ್ನು 5ರಿಂದ 10 ನಿಮಿಷ ಬಿಡಬೇಕು, ಯಾಕಂದರೆ ಸ್ವಲ್ಪ ಆರಬೇಕು. ಆರಿದ ಮೇಲೆ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಆರಿದ ಮೇಲೂ ಸಹ ತೋರಿಸ್ತೀನಿ ನೋಡಿ. ಬಾಯಲ್ಲಿಟ್ಟರೆ ಕರಗೋ ರೀತಿಯಾಗಿರ್ತವೆ, ತುಂಬ ಅಂದರೆ ತುಂಬ ಚೆನ್ನಾಗಿರ್ತವೆ ನೋಡಿ. ಇಲ್ಲಿ ಒಂದು ತೆಗೆದು ತೋರಿಸ್ತಾ ಇದ್ದೀನಿ, ಸ್ವಲ್ಪ ಹೊತ್ತು ಬಿಟ್ಟು ನೋಡಿ. ಈ ರೀತಿ ಬಂದಿದೆ. ಮುರಿದ್ರೆ ನೋಡಿ ಎಷ್ಟು ಸ್ಮೂತಾಗಿ ಮುರಿತಾ ಇದೆ, ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದರು. ಥ್ಯಾಂಕ್ ಯು ಫಾರ್ ವಾಚಿಂಗ್.